ನಮಸ್ಕಾರ. ಎಲ್ಲರೂ ಕೇಳಬೇಕಾದ ಕತೆ ಇದು. ಒಂದೂರಿನಲ್ಲಿ ಒಬ್ಬ ರಾಜನಿದ್ದ. ಅಂದಮೇಲೆ ಕೇಳಬೇಕೇ. ಐಶ್ವರ್ಯ ಸಾಕಷ್ಟು ರೀತಿಯಲ್ಲಿ ಅವನ ಮುಂದೆ ಕಾಲು ಮುಟ್ಕೊಂಡು ಬಿದ್ದಿತ್ತು ಅಂತಲೇ ಹೇಳ್ಬೋದು. ಆದರೆ ಈ ರಾಜನಿಗೆ ಒಬ್ಬರಲ್ಲ ಇಬ್ಬರಲ್ಲ 4 ಹೆಂಡತಿರಿದ್ರು. ರಾಜನಿಗೆ ಸಹಜವಾಗಿ 4ನೇ ಹೆಂಡತಿಯ ಮೇಲೆ ದೊಡ್ಡ ಮೋಹ. ಆಕೆಯನ್ನು ಸಂತೋಷ ಪಡಿಸ್ಲಿಕ್ಕೆ ಅಂತಲೇ ಬದುಕ್ತಿದ್ದ ಅವನು. ಅಲ್ಲಿ ಹೊಸ ಆಭರಣ ಯಾವುದೇ ಬಂದರೂ ಕೂಡ ಅದನ್ನ ಕಿರಿಯ ರಾಣಿಗೆ ಮೊದಲು ಕೊಟ್ಟು ಸಂತೋಷ ಪಡಿಸ್ತಾ ಇದ್ದ ಈ ರಾಜ. 3ನೇ ಹೆಂಡತಿ ಏನಿದ್ಲಲ್ಲ, ಅವಳ ಮೇಲೂ ರಾಜನಿಗೆ ಮೋಹವಿತ್ತು. ಆಕೆಯದು ಎಲ್ಲರ ಕಣ್ಣು ಕುಕ್ಕುವಂತ ವ್ಯಕ್ತಿತ್ವ. ಆಕೆಯನ್ನು ಸದಾ ಜೊತೆಗೆ ಇರಿಸಿಕೊಳ್ತಿದ್ದ. ಯಾರೇ ಬೇರೆ ರಾಜರು ಅಥವಾ ಬಂಧುಗಳು ಬಂದಾಗ 3ನೇ ರಾಣಿಯನ್ನ ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡು ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದ. ಅವಳು ಜೊತೆಗಿರುವುದೇ ನನ್ನ ಸೌಭಾಗ್ಯ ಎಂದು ದಿನಗಳನ್ನ ಉಳಿದಂತೆಲ್ಲ ಇವಳ ಖ್ಯಾತಿ ಹಚ್ಚಬೇಕೇ ವಿನ ಕಡಿಮೆ ಆಗಬಾರ್ದು ಎಂಬುದು ರಾಜನ ಆಸೆ ಆಗಿತ್ತು. ಇಷ್ಟಾದರೂ ರಾಜನಿಗೆ ಒಳಗೊಳಗೆ ಹೆದರಿಕೆ ಇತ್ತು. ಈ 3ನೆಯ ರಾಣಿ ಚಕ್ಕನೆ ಮನಸ್ಸು ಬದಲಾಯಿಸಿ ಬಂಧುಗಳ ತನ್ನ ನೆರೆಹೊರೆಯ ರಾಜನಿಗೆ ಒರೆದು ಬಿಟ್ರೆ ಗತಿಯೇನು ಎಂಬುದೇ ಈ ರಾಜನಿಗೆ ಹೆದರಿಕೆ. 2ನೇ ಹೆಂಡತಿ ಇದ್ಲಲ್ಲ, ಅವಳ ವಿಷಯವಾಗಿ ರಾಜನಿಗೆ ದೊಡ್ಡ ನಂಬಿಕೆ ಇತ್ತು. ಎಲ್ಲಾ ರಹಸ್ಯವನ್ನು ಅವಳಿಗೆ ಹೇಳ್ತಾ ಇದ್ದ. ಸಮಸ್ಯೆಗಳು ಎದುರಾದಾಗ ಆಕೆಯ ಸಲಹೆ ಕೇಳುತ್ತಿದ್ದ. ಆಕೆಯಾದರೂ ಅಷ್ಟೇ ರಾಜನ ಮೇಲೆ ಅಪಾರ ಪ್ರೀತಿ, ಕರುಣೆ ಹೊಂದಿದ್ಲು, ಅಥವಾ ಹಾಗೇ ತೋರಿಸ್ತಿದ್ಲು. ಇನ್ನು 1ನೇ ಹೆಂಡತಿಯನ್ನು ಕಂಡ್ರೆ ರಾಜನಿಗೆ ಏನೋ ತಾತ್ಸಾರ. ಆಕೆ ಇರುವುದೇ ದಂಡ ಎಂಬುದವನ ಭಾವನೆ ಆಗಿತ್ತು. ಎಷ್ಟೋ ಸಂದರ್ಭದಲ್ಲಿ ಅವನು ಬಾಯಿ ಬಿಟ್ಟು ಎಳೆಯೂ ಬಿಟ್ಟಿದ್ದ. ಅಂತ ಮಾತುಗಳಿಂದ ನೋವಾದರೂ ಆಕೆ ತೋರಿಸಿಕೊಂಡಿರಲಿಲ್ಲ. ಬದಲಿಗೆ ಗಂಡನ ತಿರಸ್ಕಾರ ನಂತರವೂ ಆತನನ್ನು ತೀವ್ರವಾಗಿ ಇಷ್ಟಪಡ್ತಿದ್ಲು. ಆಕೆ ತನ್ನ ಬಗ್ಗೆ ಹೆಚ್ಚು ಕೇರ್ ತಗೊಂಡಾಗಲೆಲ್ಲ ಇವನಿಗೆ ಒಂಥರ ಕಿರಿಕಿರಿ ಆಗ್ತಿತ್ತು. ಕಾಲಚಕ್ರ ಉರುಳಿತು. ಈ ರಾಜನ ದಿಢೀರ್ ಕಾಯಿಲೆ ಬಿದ್ದ. ಎಷ್ಟೆಲ್ಲ ಔಷಧಿ ಸೇವಿಸಿದರೂ ಕೂಡ ಗುಣಮುಖವಾಗಲಿಲ್ಲ. ಬದಲಿಗೆ ಹೆಚ್ಚುತ್ತಲೇ ಹೋಯಿತು. ಓಹೋ, ಈ ರೋಗ ಎಂದೆಂದೂ ವಾಸಿಯಾಗುವುದಿಲ್ಲ, ನನ್ನ ಕಡೆಗಾಲ ಸಮೀಪಿಸೇ ಇದೆ ಎಂದು ರಾಜನಿಗೆ ಖಚಿತವಾಗಿ ಗೊತ್ತಾಯಿತು. ತಕ್ಷಣ ಅವನಿಗೆ 4 ಹೆಂಡತಿಯರು ನೆನಪಾಯಿತು. ಬದುಕಿಡೀ ಜೊತೆಗೆಯಾಗಿಯೇ ಇದ್ದವರನ್ನು ಸಾವಿನ ಸಂದರ್ಭದಲ್ಲಿ ಜೊತೆಗೆ ಬನ್ನಿ ಎಂದು ಕರೆಯುವ ಆಸೆ ಆಯಿತು. ಎಂತ ಆಸೆ ಅಲ್ವಾ. ತಕ್ಷಣ 4ನೇ ಹೆಂಡತಿಯನ್ನು ಕರೆದು ಹೇಳಿದ, ನೋಡು ಚಿನ್ನ, ಇಷ್ಟು ವರ್ಷ ನಿನ್ನ ಸಂತೋಷಕ್ಕೆ ಅಂತಾನೆ ಬದುಕಿದೆ. ನಿನ್ನ ನಗುವೆ ನನ್ನ ಸೌಭಾಗ್ಯ ಅಂದ್ಕೊಂಡೆ. ಆದರೆ ಈಗ ನನ್ನ ಕಡೆಗಾಲ ಬಂದೇ ಬಿಟ್ಟಿದೆ. ಒಂಟಿಯಾಗಿ ಸಾಯಲು ವಿಪರೀತ ಭಯ. ಸಾವಿನಲ್ಲೂ ನನ್ನೊಂದಿಗೆ ನೀ ಬರ್ತೀಯಾ? ಈ ಮಾತು ಕೇಳಿ ಕಿರಿಯ ಹೆಂಡತಿ ಛೀ ಎಂದಳು. ಎಂತಹ ಪುಷಕನದ ಮಾತ್ರಿ ನಿಮ್ದು? ನೀವು ಸತ್ರೆ ನಿಮ್ ಕರ್ಮ, ಸತ್ತಾಗ ನಾನು ನಿಮ್ಮ ಮಂದಿಗೆ ಬರ್ಬೇಕಾ? ಇದ್ಯಾವ ನ್ಯಾಯ? ನಾನಂತೂ ಬರ್ಲಾರೆ, ನಿಮಗೆ ದೊಡ್ಡ ನಮಸ್ಕಾರ ಎಂದು ಹೇಳಿ ಸರಸರನೆ ಹೋಗೇ ಬಿಟ್ಲು. ರಾಜನಿಗೆ ಬೀಸಿ ಹೊಡೆದಂತಾಯ್ತು. BP ದಿಢೀರ್ ಹೆಚ್ಚಿತು. ಆದರೂ ಹೇಗೋ ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಂಡು ಆಗ್ಲೇ ಆತನಿಗೆ 3ನೇ ಹೆಂಡತಿ ನೆನಪಾದ್ಲು. ಪ್ರತಿ ಪ್ರವಾಸದ ಸಂದರ್ಭದಲ್ಲೂ ಜೊತೆಗೆ ಬರುತ್ತಿದ್ದ ಆಕೆ ಈ ಕಡೆಯ ಯಾತ್ರೆಯಲ್ಲೂ ಬಂದೇ ಬರ್ತಾಳೆ ಎಂದು ನಂಬಿಕೆಯಿಂದ ಕರೆದ. ತನ್ನ ಪರಿಸ್ಥಿತಿ ವಿವರಿಸಿ, ಈ ಕಡೆಯ ಯಾತ್ರೆಯಲ್ಲೂ ಜೊತೆಗೆ ಬರ್ತೀಯಾ ತಾನೇ ಎಂದು ಕೇಳಿದ. ಚೇಚೆ, ನಾನ್ಯಾಕಾಗ ಮಾಡ್ಲಿ? ಆಯಸ್ಸು ಮುಗಿತಾ ಬಂದಿರೋದು ನಿಮ್ದು. ನಿಮ್ಮೊಂದಿಗೆ ನಾ ಬರ್ಲಾರೆ. ನಿಮ್ಮ ನಿಧನ ನಂತರ ನಾನು ಬೇರೆಯವರೊಂದಿಗೆ ಮದುವೆ ಆಗ್ತೀನಿ ಅನ್ಲು. ಈ ಮಾತು ಕೇಳಿದ ರಾಜನಿಗೆ ಈಟಿಯಿಂದ ನೇರ ಹೃದಯವನ್ನೇ ಮೀಟಿದಂತಾಯ್ತು. ಕೆಲ ಸಮಯದ ನಂತರ ಚೇತರಿಸಿಕೊಂಡು 2ನೆಯ ಹೆಂಡತಿಯನ್ನು ಕರೆದು ಹೀಗೆಂದ, ರಾಣಿ, ಈವರೆಗಿನ ಬದುಕಿನಲ್ಲಿ ಕಷ್ಟ ಸುಖದ ಸಂದರ್ಭಗಳಲ್ಲಿ ನೀನಿದ್ದೆ. ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಹೇಳಿದೆ. ಈಗ ನಾನು ಒಂಟಿಯಾಗಿ ಸಾಯಲು ಇಷ್ಟಪಡಲಾರೆ. ಈ ಸಮಸ್ಯೆಗೆ ಒಂದು ಪರಿಹಾರ ಹೇಳು. ರಾಣಿ ಉದಾಸೀನದಿಂದ ಹೀಗೆಂದಳು, ಪ್ರಭು, ಈವರೆಗೆ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಹೇಳಿದೆ ನಿಜ. ಆದ್ರೆ ಈಗ ನಿಮಗೆ ಯಾವ ಸಲಹೆಯನ್ನು ನೀಡಲಾರೆ. ಇನ್ನು ಮೇಲೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಇಷ್ಟೇಳಿ 2ನೇ ಹೆಂಡತಿ ಹೋಗೇ ಬಿಟ್ಲು. ಆ ರಾಜನಿಗೆ ವಿಪರೀತ ನೋವಾಯ್ತು. ತನ್ನ ಪರಿಸ್ಥಿತಿಗಾಗಿ ಆತ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ. 2 ನಿಮಿಷ ಹತ್ತಿರಬೇಕು. ಅಷ್ಟರಲ್ಲೇ ಬಾಗಿಲಿಂದ ಯಾವುದೋ ನೆರಳು ಸರಿದಾಡಿದಂತಾಯ್ತು. ರಾಜ ಕುತೂಹಲದಿಂದ ಆತ ನೋಡಿದರೆ ಅಲ್ಲಿ 1ಲ ಹೆಂಡತಿ. ಆಕೆ ಕಂಗಳಲ್ಲಿ ದೂಡವಿತ್ತು. ಈ ರಾಜ
ಆಕೆಯನ್ನು ನೋಡ್ತಿದ್ದಾಗ ಆಕೆ ಹೇಳಿದ್ಲು, ರಾಜ ಹೆದರಬೇಡ, ಸಾವಿನ ಮನೆಗೆ ನೀನು ಒಂಟಿಯಾಗಿ ಹೋಗಲು ನಾನು ಬಿಡಲಾರೆ, ನಿಮ್ಮೊಂದಿಗೆ ನಾನು ಬರ್ತೀನಿ. ಸಾವಿನ ನಂತರವೂ ಒಂದು ಬದುಕಿದೆ ಅನ್ನುವುದಾದರೆ ಅಲ್ಲಿ ಕೂಡ ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತೀನಿ. ಎಂಥ ಮಾತು! ಈ ಮಾತು ಕೇಳಿ ರಾಜನಿಗೆ ವಿಪರೀತ ಪಾಪ ಪ್ರಜ್ಞೆ ಕಾಡಿತು. ಆತ ಮೊದಲ ಹೆಂಡತಿಯ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡು ಹಿಂದೆಯೇ ಸಂತೋಷದಿಂದ ಅಳಲಾರಂಭಿಸಿದ. ಕತೆ ಮುಗಿತಾ ಬಂತು. ಕತೆ ಮುಗಿತಾ ಎಂದು ಪ್ರಶ್ನೆ ಕೇಳಿದ್ರೆ ಈಗ ಹುಷಾರಾಗಿ ಕೇಳಿಸ್ಕೊಳ್ಳಿ. ನಾನು, ನೀವು ಎಲ್ಲರೂ ರಾಜನ ಪಾತ್ರಿದಾರಿಗಳೇ. ಸ್ವಾರಸ್ಯವೆಂದರೆ ನಮಗೂ 4 ಹೆಂಡತಿಯರಿದ್ದಾರೆ. ಇದನ್ನ ಸಂಪೂರ್ಣ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಕತೆ ಒಳಗಡೆ ನಾನು ಅನ್ನೋದನ್ನ ಒಳಗಡೆ ಆ ಕತೆ ಒಳಗಡೆ ನಾನು ಸೇರ್ಕೊಳ್ಬೇಕು. 4ನೆಯ ಅತ್ಯಂತ ಮುದ್ದಿನ ಹೆಂಡತಿ ಯಾರು ಗೊತ್ತೇ? ನಮ್ಮ ದೇಹ. ಅದರ ಮೇಲೆ ನಮಗೆ ಇನ್ನಿಲ್ಲದ ವ್ಯಾಮೋಹ. ಅದಕ್ಕೆ ಪನ್ನೀರು ಚಿಮುಕಿಸುವುದೇನು, ಬಗೆ ಬಗೆಯ ಸೋಪು ಪೌಡರ್ ಹಾಕಿ ಘಮ್ಮನಿಸುವುದೇನು, ಹೊಸ ಬಟ್ಟೆ ಆಭರಣ ಧರಿಸಿ ಸಂಭ್ರಮ ಪಡುವ ಕ್ಷಣದಲ್ಲಿ ನಮ್ಮ ಗತ್ತೇನು. ವಾಹ್! ಆದರೆ ಇವು ಇಷ್ಟೆಲ್ಲ ಪ್ರೀತಿಸುವ ಇಷ್ಟಪಡುವ ನಮ್ಮ ದೇಹ ಉಸಿರು ನಿಂತೊಡನೆಯೇ ನಮ್ಮಿಂದ ದೂರವಾಗಿ ಬಿಡುತ್ತದೆ. ಹೌದು ತಾನೆ? ನಮ್ಮ ಬದುಕಿನ ವೈಭವದ ದಿನಗಳಲ್ಲಿ ಅಧಿಕಾರ, ಅಂತಸ್ತು ಮತ್ತು ಸಂಪಾದನೆಯ ಎಲ್ಲರಿಗೂ ಹೆಮ್ಮೆಯಿಂದ ತೋರಿಸಿಕೊಂಡು ಓಡಾಡ್ತೇವೆ. ಸಂಪಾದನೆ ಎಂಬುದು ಸತ್ತ ನಂತರವೂ ಜೊತೆಗಿರುತ್ತದೆಯೇ ಎಂದು ಭ್ರಮೆ ನಮ್ದು. ಆದರೆ ನಾವು ಜೀವ ಬಿಟ್ಟ ಮರುಕ್ಷಣದಿಂದಲೇ ನಿಮ್ಮ ಅಧಿಕಾರ, ಹಣ, ಆಸ್ತಿ, ಸಂಪಾದನೆ ಇನ್ಯಾರದೋ ಪಾಲಾಗುತ್ತದೆ. ಇದು ನಮ್ಮ 3ನೇ ಹೆಂಡತಿ. 2ನೇ ಹೆಂಡತಿ ಬೇರೆ ಯಾರೂ ಅಲ್ಲ, ನಮ್ಮ ಗೆಳೆಯ ಗೆಳತಿಯರು. ನಾವು ಗೆಲುವಿನ ಹಾದಿಯಲ್ಲಿದ್ದ ಸಂದರ್ಭಗಳಲ್ಲಿ ಎಲ್ಲಾ ಸಂಗತಿಗಳನ್ನು ಅವರೊಂದಿಗೆ ಹೇಳಿಕೊಂಡಿರ್ತೇವೆ, ಸಲಹೆ ಕೇಳಿರ್ತೇವೆ, ಅದರಂತೆ ನಡೆದುಕೊಂಡಿರ್ತೇವೆ. ಆದರೂ ನಾವು ಸತ್ತು ಹೋಗುವುದು ಗ್ಯಾರಂಟಿ ಅನಿಸಿದಾಗ ಯಾರೂ ನೆರವಿಗೆ ಬರೋದಿಲ್ಲ. ಬದಲಿಗೆ ದೂರದಲ್ಲಿ ನಿಂತೇ ಟಾಟಾ ಮಾಡಿಬಿಡ್ತಾರೆ. ಪ್ರಿಯ ಓದುಗ, ಇಷ್ಟು ದಿನದ ಓದಿದ ನಂತರ ಆ ಮೊದಲನೇ ಹೆಂಡತಿ ಯಾರೆಂದು ತಿಳಿಯುವ ಕುತೂಹಲವೇ ಕೇಳು. ಅದು ಇನ್ನಾರೂ ಅಲ್ಲ, ನಮ್ಮ ಪೋಷಕರು, ತಾಯಿ ತಂದೆಯರು. ಯಾಕೆ ಹಾಗೆ ಮಾಡ್ತೀವಿ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ನಮ್ಮ ತಾಯಿ ತಂದೆಯರನ್ನು ತಾತ್ಸಾರದಿಂದ ನೋಡ್ತೇವೆ. ಅವರು ನಮ್ಮ ಬದುಕಿಗೆ ಭಾರವಾದರೂ ಅಂದ್ಕೊಳ್ತೇವೆ. ಅವರು ನಮ್ಮ ಜೊತೆಗೆ ಇರುವುದೇ ಬೇಡ ಎಂದು ಎಷ್ಟೋ ಬಾರಿ ಅಂದ್ಕೊಳ್ತೇವೆ. ಅದನ್ನು ನಾಚಿಕೆ ಇಲ್ಲದೆ ಅವರೆದುರು ನಿಂತು ಎಳೆಯು ಬಿಡ್ತೇವೆ. ಆದರೆ ಅಂತ ಹೇಳಿಕೆಗಳಿಂದ ಮರ್ಮಘಾತವಾದರೂ ನಮ್ಮ ತಾಯಿ ತಂದೆಯರು ಮುನಿಯುವುದಿಲ್ಲ. ಬದಲಾಗಿ ಸದಾ ನಮ್ಮ ಒಳ್ಳೆತನವನ್ನೇ ಬಯಸ್ತಾರೆ. ಅಕಸ್ಮಾತ್ ನಾವು ಕಾಯಿಲೆ ಬಿದ್ದರೆ ಶುಶ್ರೂಷೆಗೆ ನಿಲ್ಲುತ್ತಾರೆ. ನಮ್ಮ ಒಳ್ಳೆಯದಕ್ಕೆಂದೇ ಪೂಜೆ ಮಾಡಿಸ್ತಾರೆ, ಹರಕೆ ಕಟ್ಟಿಕೊಳ್ತಾರೆ. ಎಲ್ಲ ಪ್ರಯತ್ನಗಳ ನಂತರವೂ ನಾವು ಸತ್ತೇ ಹೋದರೆ ಆಗಲೂ ತೀವ್ರ ಶೋಕದಿಂದ ಹಿಂದೆ ಬರುತ್ತಾರೆ. ಕೆಲವರಂತೂ ಮಕ್ಕಳ ಅಗಲಿಕೆ ಸಹಿಸದೆ ಆ ಕ್ಷಣದಲ್ಲಿ ತಾವು ಸತ್ತು ಹೋಗ್ತಾರೆ. ಅದರ ಅರ್ಥ ಇಷ್ಟೇ, ಈ ಕಥೆಯಲ್ಲಿನ ರಾಜನಿಗೆ ಬಂದ ದುರ್ಗತಿ ನಮಗೆ ಬರಬಾರ್ದು ಅನ್ನೋದಾದರೆ ಪ್ಲೀಸ್ ಮನೆಯಲ್ಲಿರುವ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾವತ್ತೂ ಕುರನ್ನು ಮರಿಬೇಡಿ. ತಂದೆ ತಾಯಿಯನ್ನೇ ನಾವು ದೇವರು ಅಂದ್ಕೊಳ್ಳೋಣ. ಧನ್ಯವಾದಗಳು.